ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾವಿಧಿಯ ಸಾಧಾರಣ ಕಾಲದ 10ನೆಯ ಭಾನುವಾರ. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ನಮ್ಮ ತಪ್ಪುಗಳಿಗೆ ನಾವು ಜವಾಬ್ದಾರರಾಗದಿರುವುದು, ಸತ್ಯವನ್ನು ತಿರುಚುವುದು ಮತ್ತು ಇತರರನ್ನು ದೂಷಿಸುವುದು ಇವೆಲ್ಲವೂ ಮನುಷ್ಯರಾದ ನಮ್ಮ ದುರ್ಬಲತೆಯ ಸ್ವಭಾವ. ಯೇಸುವನ್ನು ತಮ್ಮ ಲೋಕೋದ್ಧಾರಕನಾಗಿ ರಕ್ಷಕನನ್ನಾಗಿ ಸ್ವೀಕರಿಸುವುದಕ್ಕಿಂತ ಹೆಚ್ಚಾಗಿ ಧರ್ಮಶಾಸ್ತ್ರಿಗಳು ಸುಳ್ಳನ್ನು ಹರಡುತ್ತಾರೆ ಮತ್ತು ಯೇಸುವನ್ನು ಬೆಲ್ಜೆಬೂಲ್ ಹೊಂದಿದ್ದಾನೆ ಎಂದು ಎಲ್ಲರಿಗೂ ಯೇಸುವಿನ ಬಗ್ಗೆ ಅಪಪ್ರಚಾರ ಮಾಡುತ್ತಾರೆ. ಯೇಸುವಿನ ದೈವತ್ವ ಮತ್ತು ಪ್ರಭುತ್ವವನ್ನು ನಿರಾಕರಿಸುವುದು ಪವಿತ್ರಾತ್ಮರ ವಿರುದ್ಧದ ಪಾಪವಾಗಿದೆ. ನಮ್ಮ ವಿಶ್ವಾಸದ ಪರೀಕ್ಷೆಗಳು ಮತ್ತು ನಮ್ಮ ದಿನನಿತ್ಯದ ಜೀವನದಲ್ಲಿ ಬರುವ ಶಿಲುಬೆಗಳ ಮಧ್ಯೆ ನಾವು ಯೇಸುವಿನ ಪ್ರಭುತ್ವವನ್ನು ಸ್ವೀಕರಿಸಲು ಮತ್ತು ಶಾಶ್ವತ ಜೀವನವನ್ನು ಆರಿಸಿಕೊಳ್ಳಲು ಇಂದಿನ ವಾಚನಗಳು ನಮಗೆ ಕರೆಯನ್ನು ನೀಡುತ್ತಿವೆ. ಪ್ರಿಯರೇ, ಇಂದು ಸಾಧಾರಣ ಕಾಲದ 10ನೇ ಭಾನುವಾರದ ಸಂದರ್ಭದಲ್ಲಿ ತಾಯಿ ಧರ್ಮಸಭೆ ನಮ್ಮೆಲ್ಲರ ಮಾನವೀಯ ಅಸ್ತಿತ್ವದ ಹೋರಾಟವನ್ನು ನೆನಪಿಸುತ್ತಿದೆ. ನಮ್ಮಲ್ಲಿ ಪ್ರತಿಯೊಬ್ಬರೂ ಪ್ರತಿದಿನ ಕೆಡುಕು ಅಥವಾ ದುಷ್ಟತೆಯ ವಿರುದ್ಧ ಹೋರಾಡಬೇಕಾಗುತ್ತದೆ. ಆದರೆ ಈ ಹೋರಾಟದಲ್ಲಿ ನಾವು ಜಯವನ್ನು ಪಡೆಯಬಲ್ಲೆವು ಎಂಬುದು ಇಂದಿನ ಶುಭ ಸಂದೇಶವಾಗಿದೆ. ಮಾತೆ ಮರಿಯಮ್ಮನವರ ಉದರದಲ್ಲಿ ಹುಟ್ಟಿದ ಕ್ರಿಸ್ತ ನಮ್ಮ ದೈನಂದಿನ ಈ ಹೋರಾಟದಲ್ಲಿ ನಮಗೆ ಗೆಲುವು ತಂದುಕೊಡುತ್ತಾರೆ ಎಂಬುದು ನಮ್ಮ ವಿಶ್ವಾಸ. ಆತ್ಮೀಯರೇ, ಇಂದಿನ ಮೊದಲನೆಯ ವಾಚನದಲ್ಲಿ ಆದಾಮ ಮತ್ತು ಹವ್ವಳ ಜನ್ಮ ಪಾಪದ ಕಥೆಯನ್ನು ನೋಡಬಹುದು. ಆದಾಮ ಮತ್ತು ಹವ್ವಳ ಜನ್ಮ ಪಾಪದ ಈ ಕತೆ ನಮ್ಮ ರಕ್ಷಣಾ ಇತಿಹಾಸದ ಅವಿಭಾಜ್ಯ ಅಂಗವಾಗಿದೆ. ಇದರಿಂದ ನಮಗೆ ತಿಳಿಯುವ ಪ್ರಮುಖ ವಿಷಯವೆಂದರೆ, ಜನ್ಮ ಪಾಪದ ಪರಿಣಾಮವಾಗಿ ನಾವೆಲ್ಲರೂ ಆದಾಮನ ಸ್ವಭಾವವನ್ನು ಹೊಂದಿದ್ದೇವೆ ಎನ್ನುವುದು. ಆತ್ಮೀಯರೇ, ಜನ್ಮ ಪಾಪದ ಪರಿಣಾಮವಾಗಿ ನಾವೆಲ್ಲರೂ ಆದಾಮನ ಸ್ವಭಾವವನ್ನು ಹೊಂದಿದ್ದೇವೆ ನಿಜ. ಹಾಗಂತ ಹೇಳಿ ನಾವು ಸದಾ ಪಾಪವನ್ನು ಮಾಡುತ್ತಾ ಪಾಪದಲ್ಲೇ ಜೀವಿಸಬೇಕೆನ್ನುವುದು ದೇವರ ಚಿತ್ತವಲ್ಲ. ಬದಲಿಗೆ ನಾವು ದೇವರ ಚಿತ್ತದಂತೆ ನಡೆಯುತ್ತಾ ಬಾಳಿದರೆ ದೇವರು ನಮಗೆ ಸಹಾಯವನ್ನು ನೀಡುತ್ತಾರೆ. ದೇವರ ಚಿತ್ತವನ್ನು ನೆರವೇರಿಸಲು ನಮಗೆ ಸಹಾಯವನ್ನು ನೀಡುತ್ತಾರೆ, ಮಾರ್ಗದರ್ಶನವನ್ನು ನೀಡುತ್ತಾರೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಆದಾಮ ಮತ್ತು ಹವ್ವರಿಬ್ಬರು ತಮ್ಮ ತಪ್ಪನ್ನು ಒಪ್ಪದೆ ಪರಸ್ಪರ ದೋಷಾರೋಪಣೆಯನ್ನು ಮಾಡುವುದನ್ನು ಇಂದಿನ ಮೊದಲನೆಯ ವಾಚನದಲ್ಲಿ ಕೇಳುತ್ತೇವೆ. ನೀವು ನನಗೆ ಕೊಟ್ಟ ಮಹಿಳೆ ಎಂದು ಹೇಳುತ್ತಾ ಆದಾಮನು ದೇವರನ್ನು ದೂಷಿಸುತ್ತಾನೆ. ಆದಾಮನು ಮೇಲ್ನೋಟಕ್ಕೆ ಹವ್ವಳನ್ನು ಮಾತ್ರ ದೂಷಿಸಲಿಲ್ಲ, ಆತನಿಗೆ ಸರಿ ಬೀಳುವ ಸಂಗಾತಿ ಎಂದು ಹವ್ವಳನ್ನು ನೀಡಿದ ದೇವರನ್ನು ಸಹ ಪರೋಕ್ಷವಾಗಿ ದೂಷಿಸುತ್ತಾನೆ ಅಲ್ವೇ. ಮನೆಯಲ್ಲಿ ಸಾರು ಚೆನ್ನಾಗಿಲ್ಲ ಎಂದು ಹೇಳುವುದರ ಹಿಂದೆ ಅಮ್ಮಳ ಬಗ್ಗೆ ದೋಷಾರೋಪಣೆ ಇಲ್ಲವೇ? ಖಂಡಿತ ಇದೆ. ಅದೇ ರೀತಿ ಆದಾಮನ ವಿಚಾರದಲ್ಲಿಯೂ ಕೂಡ. ಇನ್ನೊಂದು ಕಡೆಯಲ್ಲಿ ನನ್ನನ್ನು ಪ್ರಲೋಭಿಸಿದ ಸರ್ಪ ಎಂದು ಹವ್ವಳು ದೂಷಿಸಿದಳು. ತಮ್ಮ ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಲು ಅವರಿಬ್ಬರು ಸಿದ್ಧರಿರಲಿಲ್ಲ. ಹೀಗಾಗಿ ಆಪಾದನೆಯ ಮೇಲೆ ಆಪಾದನೆ, ದೂಷಣೆಯ ಮೇಲೆ ದೂಷಣೆಯ ಸುರಿಮಳೆ. ನಮ್ಮಲ್ಲಿ ಕೆಲವರು ಮಾಡುವಂತೆ ಅವರ ತಪ್ಪನ್ನು ಅವರು ಒಪ್ಪಿಕೊಳ್ಳುವುದು ಕಷ್ಟಕರವಾಗಿತ್ತು. ಕ್ಷಮಿಸಿ, ನನ್ನಿಂದ ತಪ್ಪಾಗಿದೆ, ಅದು ನನ್ನ ತಪ್ಪಾಗಿದೆ, ಅಥವಾ ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂಬುದಾಗಿ ಹೇಳಿದ್ದರೆ ಬಹುಶಃ ದೇವರು ಅವರಿಬ್ಬರನ್ನು ಕ್ಷಮಿಸಿ ಮನುಷ್ಯರಾದ ನಮ್ಮ ಹಣೆ ಬರಹವೇ ಬದಲಾಗುತ್ತಿತ್ತೋ ಏನೋ. ಬದಲಾಗಿ ತಮ್ಮನ್ನೇ ತಾವು ನಿರ್ದೋಷಿಗಳನ್ನಾಗಿಸಿಕೊಳ್ಳಲು, ತಮ್ಮನ್ನೇ ತಾವು ನಮ್ಮಲ್ಲಿ ಕೆಲವರಂತೆ ಸಮರ್ಥಿಸಿಕೊಳ್ಳಲು ಒಬ್ಬರ ವಿರುದ್ಧ ಮತ್ತೊಬ್ಬರು ಆಪಾದಿಸತೊಡಗಿದರು. ನಮ್ಮನ್ನೇ ನಾವು ಸಮರ್ಥಿಸಿಕೊಳ್ಳಲು ನಾವು ನೀಡುವ ಕ್ಷುಲ್ಲಕ ಕಾರಣಗಳು ನಮ್ಮ ದೋಷಗಳನ್ನು, ನಮ್ಮ ತಪ್ಪುಗಳನ್ನು, ನಮ್ಮ ಪಾಪಗಳನ್ನು ಎಂದಿಗೂ ನಿವಾರಿಸುವುದಿಲ್ಲ. ಬದಲಾಗಿ ನಮ್ಮ ತಪ್ಪನ್ನು ನಮ್ರತೆಯಿಂದ ಒಪ್ಪಿಕೊಳ್ಳುವುದರಿಂದ, ಕ್ಷಮೆಯನ್ನು ಕೇಳಿಕೊಳ್ಳುವುದರಿಂದ ಮುಂದಾಗಬಹುದಾದ ಚಿಕ್ಕ ಅಥವಾ ದೊಡ್ಡ ದೊಡ್ಡ ಅನಾಹುತಗಳನ್ನು ನಾವು ತಪ್ಪಿಸಬಹುದು. ಆತ್ಮೀಯರೇ, ಇಂದಿನ 2ನೆಯ ವಾಚನದಲ್ಲಿ ಪೌಲನು ವಿಶ್ವಾಸ ಜೀವನದ ಮಹತ್ವವನ್ನು ಬೋಧಿಸುತ್ತಾರೆ. ನಾನು ವಿಶ್ವಾಸವಿಟ್ಟೆನು, ಆದ್ದರಿಂದ ಮಾತನಾಡಿದೆನು ಎಂದು ಪವಿತ್ರ ಗ್ರಂಥದಲ್ಲಿ ಬರೆಯಲಾಗಿದೆ ಎಂದು ಪೌಲರು ಹೇಳುವುದರ ಮೂಲಕ ಯೇಸುವನ್ನು ಜೀವಂತನನ್ನಾಗಿ ಮಾಡಿದ ದೇವರು ನಮ್ಮನ್ನು ಜೀವಂತವಾಗಿಸುತ್ತಾರೆ ಎಂಬುದು ನಮ್ಮ ಮಹತ್ತರವಾದ ವಿಶ್ವಾಸವೆಂದು ತಿಳಿಸುತ್ತಾರೆ. ನಮ್ಮ ದೈನಂದಿನ ಆಧ್ಯಾತ್ಮಿಕ ಮತ್ತು ಲೌಕಿಕ ಹೋರಾಟಗಳಲ್ಲಿ ದೇವರ ಕೃಪೆ ಈ ನಮ್ಮ ವಿಶ್ವಾಸವನ್ನು ದೃಢಗೊಳಿಸುತ್ತದೆ. ಈ ಮೂಲಕ ಸುವಾರ್ತೆಯನ್ನು ಸಾರುವುದು ಅಥವಾ ಕ್ರಿಸ್ತನ ಶುಭ ಸಂದೇಶವನ್ನು ಬೋಧಿಸುವುದನ್ನು ವಿಶ್ವಾಸದಿಂದ ಮಾತ್ರ ಎಂದು ಸಂತ ಪೌಲರು ನಮಗೆ ನೆನಪಿಸುತ್ತಾರೆ. ಆತ್ಮೀಯರೇ, ಇಂದಿನ ಶುಭ ಸಂದೇಶವು
ತನ್ನ ಜನರು ಮತ್ತು ಕುಟುಂಬದೊಂದಿಗೆ ಯೇಸುವಿನ ಭೇಟಿಯನ್ನು ವಿವರಿಸುತ್ತದೆ. ಅವರು ಯೇಸುವನ್ನು ಬುದ್ಧಿಹೀನ ಎಂದು ಆರೋಪಿಸಿದರು. ಇದಲ್ಲದೆ ಜೆರುಸಲೇಮಿನಿಂದ ಬಂದಿದ್ದ ಧರ್ಮಶಾಸ್ತ್ರಿಗಳು ತಾನು ದೆವ್ವಗಳಿಂದ ಮುಕ್ತಗೊಳಿಸುತ್ತಿರುವಾಗ ಯೇಸುವನ್ನು ದೆವ್ವ ಹಿಡಿದವನು ಎಂದು ಆಕ್ಷೇಪಿಸುತ್ತಾರೆ. ಈ ಮೂಲಕ ಅವರು ಕ್ರಿಸ್ತನ ಮಹತ್ಕಾರ್ಯಗಳನ್ನು ತಡೆಯಲು ಯತ್ನಿಸುತ್ತಾರೆ. ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಯೇಸುವಿನ ಮನಸ್ಸು ಮಾತ್ರ ತನ್ನ ಧ್ಯೇಯದತ್ತ ಕೇಂದ್ರೀಕೃತವಾಗಿತ್ತು. ಕ್ರಿಸ್ತನ ನಿಜವಾದ ಶಿಷ್ಯನಾದವನು ಕ್ರಿಸ್ತನ ಸಹೋದರ, ಸಹೋದರಿ, ತಾಯಿ ಹಾಗೂ ಕ್ರಿಸ್ತನ ವಿಜಯಶಾಲಿ ಕುಟುಂಬದ ಸದಸ್ಯನಾಗುತ್ತಾನೆ. ದೇವರ ಚಿತ್ತವನ್ನು ಮಾಡಲು ಸಿದ್ಧರಿರುವ ಎಲ್ಲರನ್ನೂ ರಕ್ಷಿಸಲು ಯೇಸು ಬಂದರು. ಇದಕ್ಕೆ ಕ್ರಿಸ್ತ ತನ್ನ ತಾಯಿಯನ್ನು ಮಾದರಿಯನ್ನಾಗಿ ನೀಡುತ್ತಾರೆ. ಕ್ರಿಸ್ತ ತನ್ನ ತಾಯಿಯನ್ನು ಅವಮಾನಿಸದೆ ಆಕೆ ದೇವರ ಇಚ್ಛೆಗೆ ಅನುಸಾರವಾಗಿದ್ದಳೆಂಬ ಪಾಠವನ್ನು ನಮಗೆ ನೀಡುತ್ತಾರೆ. ವಿಶ್ವಾಸ ಮತ್ತು ವಿಧೇಯತೆಯ ಮೂಲಕ ನಾವೆಲ್ಲರೂ ಕ್ರಿಸ್ತನ ವಿಜಯಶಾಲಿ ಮತ್ತು ಸಂತೋಷದ ಕುಟುಂಬದ ಸದಸ್ಯರಾಗಬಹುದು. ಸಹಜವಾಗಿ ಮಾತೆ ಮರಿಯಮ್ಮ ಕ್ರಿಸ್ತನ ತಾಯಿ ನಮಗೆಲ್ಲರಿಗೂ ಇದಕ್ಕೆ ಉತ್ತಮ ಮಾದರಿ. ಆದ್ದರಿಂದ ಕ್ರಿಸ್ತನು ತನ್ನ ಸ್ವಂತ ನಿಷ್ಠಾವಂತ ತಾಯಿಯನ್ನು ಅಗೌರವಗೊಳಿಸಲಿಲ್ಲ. ಬದಲಿಗೆ ಕ್ರಿಸ್ತ ತನ್ನ ತಾಯಿಯ ಮೂಲಕ ನಮ್ಮೆಲ್ಲರಿಗೂ ಒಂದು ಪ್ರಮುಖ ಪಾಠವನ್ನು ಕಲಿಸುತ್ತಾರೆ. ದೇವರ ಚಿತ್ತಕ್ಕೆ ವಿಶ್ವಾಸ ಮತ್ತು ವಿಧೇಯತೆಯ ಮೂಲಕ ನಾವೆಲ್ಲರೂ ಆತನ ವಿಜಯಶಾಲಿ ಮತ್ತು ಸಂತೋಷದ ಕುಟುಂಬದ ಸದಸ್ಯರಾಗಲು ಅವಕಾಶವನ್ನು ಹೊಂದಿದ್ದೇವೆ ಎಂಬುದೇ ಆ ಪಾಠ. ಅಲ್ಲದೆ ಅದು ಸ್ಥಾನಮಾನವಲ್ಲ, ಬದಲಿಗೆ ಅದು ದೇವರ ಕರೆಗೆ ಪ್ರತಿಯಾಗಿರುವ ನಮ್ಮ ಪ್ರತಿಕ್ರಿಯೆಯು ಕ್ರಿಸ್ತನ ವಿಜಯಶಾಲಿ ಕುಟುಂಬಕ್ಕೆ ಸೇರಿದವರನ್ನು ನಿರ್ಧರಿಸುತ್ತದೆ ಎಂದು ನಮಗೆ ನೆನಪಿಸುತ್ತದೆ. ಇದೊಂದು ಸಕ್ರಿಯ ಪ್ರಕ್ರಿಯೆಯಾಗಿದ್ದು, ನಮ್ಮ ಮತ್ತು ಕ್ರಿಸ್ತನೊಂದಿಗಿನ ವ್ಯಕ್ತಿಗತ ಭೇಟಿಯಿಂದ ಮತ್ತು ದೇವರ ಚಿತ್ತಕ್ಕೆ ನಾವು ನಿಷ್ಠಾವಂತರಾಗಿ ಮತ್ತು ವಿಧೇಯರಾಗುವುದರ ಮೂಲಕ ಮಾತ್ರ ಅದು ನಮ್ಮಲ್ಲಿ ಮೂಡುತ್ತದೆ ಮಾತ್ರವಲ್ಲ, ಗಟ್ಟಿಗೊಂಡು ದೃಢಗೊಳ್ಳುತ್ತದೆ. ಪಾಪ ಮಾಡುವ ಮೊದಲು ಆದಾಮ ಮತ್ತು ಹವ್ವಳು ದೇವರ ದಿವ್ಯ ಸಾನ್ನಿಧ್ಯವನ್ನು ಅನುಭವಿಸುತ್ತಿದ್ದರು. ಆದರೆ ತಮ್ಮ ಅವಿಧೇಯತೆಯ ನಿಮಿತ್ತ ಅದನ್ನು ಕಳೆದುಕೊಂಡರು. ಅವರ ಮೂಲಕ ನಾವು ವಿಜಯಶಾಲಿ ಕುಟುಂಬದ ಸದಸ್ಯತ್ವವನ್ನು ಸಮಾನವಾಗಿ ಕಳೆದುಕೊಂಡಿದ್ದೇವೆ. ಆದರೆ ಸುವಾರ್ತೆ ಏನೆಂದರೆ, ಮರಿಯಮ್ಮನವರಲ್ಲಿ ಜನಿಸಿದ ಕ್ರಿಸ್ತನನ್ನು ವಿಶ್ವಾಸಿಸುವುದರ ಮತ್ತು ದೇವರ ಚಿತ್ತಕ್ಕೆ ವಿಧೇಯರಾಗುವುದರ ಮೂಲಕ ಕ್ರಿಸ್ತನ ವಿಜಯಶಾಲಿ ಕುಟುಂಬದ ಸದಸ್ಯತ್ವವನ್ನು ಪುನಃ ಪಡೆಯಲು ಸಾಧ್ಯವಿದೆ. ಹಾಗಾಗಿ ಮಾತೆ ಮರಿಯಮ್ಮನವರ ವಿಶ್ವಾಸ ಮತ್ತು ವಿಧೇಯತೆಗಳು ನಮ್ಮ ಜೀವನದಲ್ಲಿ ನಮಗೆ ಮಾರ್ಗದರ್ಶಕಗಳಾಗಿರಲಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.